ನೋಡ್ತೀನಿ ಅಂದ್ರೆ ಅಲ್ಲಿದೆ, ನಾನು ತೋರಿಸ್ಕೊಡ್ತೀನಿ. ಟಿಯಾಗೋ. ಹಾ ಟಿಯಾಗೋ ಏನಾಗುತ್ತೆ ಆನ್ ರೋಡ್ ಟಾಪ್ ಎಂಡ್? ಸರ್ ಟಾಪ್ ಎಂಡ್ ನಿಮ್ಗೆ 9 lakhs ಆನ್ ರೋಡ್ ಬಂದ್ಬಿಡುತ್ತೆ. 9 lakhs ಕವರ್ ಆಗ್ಬಿಡುತ್ತೆ. ಕವರ್ ಆಗೋದು. ಇದು ಕಂಪ್ಲೀಟ್ ಟಾಪ್ ಎಂಡ್. ಕ್ರಿಯೇಟಿವ್ ಪ್ಲಸ್ ಅಂತ ವೇರಿಯಂಟ್ ಇದು. ಡುವಲ್ ಟೋನ್ ಫಿನಿಶಿಂಗ್ ಬರುತ್ತೆ, LED ಹೆಡ್ ಲ್ಯಾಂಪ್ಸ್, ಕಾರ್ನರಿಂಗ್ ಫಂಕ್ಷನ್ ಫಾಗ್ ಲ್ಯಾಂಪ್ಸ್ ಬರುತ್ತೆ ಕೆಳಗಡೆ, 15 inches ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಜೊತೆಗೆ ನಿಮ್ಗೆ ಟಿಯಾಗೋನಲ್ಲಿ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್, ಆ ತರ ಫೀಚರ್ಸ್ ಬರುತ್ತೆ. ಪ್ಲಸ್ ಈ ಗಾಡಿನಲ್ಲಿ ನಿಮ್ಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಇದೆಲ್ಲ 6 ಏರ್ ಬ್ಯಾಗ್ಸ್ ಇದೆ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಇದೆ. 360 ಬಂದ್ಬರುತ್ತಲ್ಲ 360 ಕ್ಯಾಮ್ರಾ. ಕೂತ್ಕೊಳ್ಳಿ, ನಾನು ಒಳಗೆ ತೋರಿಸ್ತೀನಿ. ಹೌದು ಸರ್, ಪೆಟ್ರೋಲ್ ಆಟೋಮೆಟಿಕ್ ಇದು. ಸರ್ ಸ್ಟಾರ್ಟ್ ಮಾಡಲಾ? ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಒಂದು ನಿಮಿಷ ಸರ್. ಹಾ, ಇನ್ನೊಂದ್ಸಲಿ ಬ್ರೇಕ್ ಹಿಡೀರಿ ಸರ್, ಪ್ರೆಸ್ ಮಾಡಿ. ಬ್ರೇಕ್ ಪ್ರೆಸ್ ಮಾಡ್ಬಿಟ್ಟು ಅಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ. ಇದರಲ್ಲಿ ನಿಮಗೆ 360 ವ್ಯೂ ಕ್ಯಾಮ್ರಾ ಬಂದಿರೋದು ನಿಮ್ಗೆ ಇದರಲ್ಲಿ. ಓಕೆ, ಇದು ಬಂದು ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ, ರೇರ್ ವ್ಯೂ, ರೈಟ್ ಸೈಡ್ ವ್ಯೂ, ಲೆಫ್ಟ್ ಸೈಡ್. ಇದು 3D ವ್ಯೂ. ಓಕೆ, 360 ಡಿಗ್ರಿ ಕ್ಯಾಮ್ರಾ ಇದೆ ಸರ್. ಮೋರ್ ಓವರ್ ನಿಮ್ಗೆ ಏನಂತಂದ್ರೆ 360 ಡಿಗ್ರಿ ಕ್ಯಾಮ್ರಾನಲ್ಲಿ ನಮ್ದ್ರಲ್ಲೇ ಸಿಕ್ಕಾಪಟ್ಟೆ ಕ್ಲಾರಿಟಿ ಚೆನ್ನಾಗಿರುತ್ತೆ ನಿಮ್ಗೆ. ಯಾಕಂದ್ರೆ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ಮೋರ್ ಓವರ್ ಏನಂತಂದ್ರೆ ಇವಾಗ ನ್ಯೂ ಲರ್ನರ್ಸ್ ಇರ್ತಾರೆ ಸರ್, ಅವಾಗ 360 ಡಿಗ್ರಿ ಕ್ಯಾಮ್ರಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ ಏನಿದೆ. ಮೋರ್ ಓವರ್ ಅದು ಬಿಟ್ಟು ನಿಮ್ಗೆ ಏನಂತಂದ್ರೆ 360 ಡಿಗ್ರಿ ಕ್ಯಾಮ್ರಾ ಜೊತೆ ನಮ್ದ್ರಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ವ್ಯೂ ಅಂತ ಕರಿತೀವಿ. ರೈಟ್ ಇಂಡಿಕೇಟ್ ಆಗಿ ರೈಟ್ ಸೈಡ್ ವ್ಯೂ. ಇದು ನೋಡಿ ನಿಮ್ಗೆ ಏನಂತಂದ್ರೆ ಕಂಪ್ಲೀಟ್ ವ್ಯೂ ಗೊತ್ತಾಗುತ್ತೆ, ಬ್ಲೈಂಡ್ ಸ್ಪಾಟ್ ಗೊತ್ತಾಗುತ್ತೆ. ಕಲ್ಲಿದೆ, ಒಂದ್ಸಲ ಹೊಂಡ ಇರುತ್ತೆ, ತಗ್ಗಿರುತ್ತೆ, ಅದೆಲ್ಲ. ಸರ್ ಇವಾಗ ನೋಡಿ ಯೂ ಟರ್ನ್ ಆಗ್ತಾ ಇರ್ತೀರಾ, ಅಲ್ಲಿ ಕಾರ್ನರ್ ಏನೋ ಇರುತ್ತೆ, ನೀವು ಇಂಡಿಕೇಟರ್ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಪಾಸ್ ಆಗುತ್ತೋ ಇಲ್ವಾ ಅಂತ ಒಂದು ಐಡಿಯಾ ಬರುತ್ತೆ. ಜಡ್ಜ್ ಮಾಡೋವಂಥದ್ದು ನಿಮ್ಗೆ ಗೊತ್ತಾಗೋಗುತ್ತೆ. ಇಂಡಿಕೇಟರ್ ಹಾಕಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ ನಿಮ್ಗೆ. ಆಮೇಲೆ ನಿಮ್ಗೆ ಇದರಲ್ಲಿ ಆಟೋ ರೇಂಜ್ ಸೆನ್ಸರಿಂಗ್ ವೈಪರ್ಸ್, ಆಟೋ ಹೆಡ್ ಲ್ಯಾಂಪ್ಸ್. ಇವಾಗ ನಾನು ಆಟೋ ಇಕ್ಕಿದ್ದೀನಿ, ಅದಕ್ಕೆ ಹೆಡ್ ಲ್ಯಾಂಪ್ಸ್ ಆಕ್ಟಿವೇಟ್ ಆಗಿದೆ. ನಾನು ಇದನ್ನ ಗಾಡಿ ಆಚೆ ತಗೊಂಡ ತಕ್ಷಣ ಹೆಡ್ ಲ್ಯಾಂಪ್ಸ್ ಆಫ್ ಆಗೋಗುತ್ತೆ. ಆಮೇಲೆ ಹೌದು ಸರ್, ಕಂಪ್ಲೀಟ್ ಆನ್ ರೋಡ್ ಸರ್. ಅರೌಂಡ್ 9 lakhs ಆಗುತ್ತೆ ಸರ್ ಆನ್ ರೋಡ್. ಆಟೋಮೆಟಿಕ್ ನಿಮ್ಗೆ 9,78,000 ಏನೋ ಚೇಂಜ್ ಇದೆ ಸರ್. 10 ಒಳಗಡೆ. ಮ್ಯಾನ್ಯುವಲ್ ಆದ್ರೂ ಅಷ್ಟೇ 9 ಅಲ್ವಾ? ಹಾ, ಮ್ಯಾನ್ಯುವಲ್ ಆದ್ರೆ 9. ಏನಂತಂದ್ರೆ ಫಸ್ಟ್ ಟೈಮ್ ತಗೊಂಡಿದೀವಿ ಗಾಡಿನ, ಫಸ್ಟ್ ಯೂಸರ್ ನನ್ ಗಾಡಿಗೆ ಅಂತ ನಾನು ಇವಾಗಲೇ ತಗೊಂತಾ ಇರೋದು ಅಂತಂದೋಗೆ ಬೆಸ್ಟ್ ವೆಹಿಕಲ್ ನಿಮ್ಗೆ ಇದು. ಮೈಲೇಜ್ ಕೂಡ ಒಳ್ಳೆ ಇದೆ. ಮೈಲೇಜ್ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ. ಆಮೇಲೆ ಸರ್ವಿಸ್ ಕಾಸ್ಟ್ ಅಷ್ಟೇ ಕಮ್ಮಿ ಇದರಲ್ಲಿ. ಒಂದು 4,000 to 5,000 ಬರುತ್ತೆ. 15,000 ಮಂತ್ಸ್ ಆರ್ ಇಯರ್ಲಿ ಒನ್ಸ್. ಆಟೋ AC ಬರುತ್ತೆ ನಿಮ್ಗೆ ಇದರಲ್ಲಿ. AC ಇಂಟೇಕರ್, ಬ್ಲೋವರ್ಸ್ ಎಲ್ಲೆಲ್ಲಿ ಬೇಕು ಅಂತ ನಿಮ್ ಕಾಲ ಹತ್ರ ಬೇಕು ಅಂದ್ರೆ ಕಾಲ ಹತ್ರ ಬರುತ್ತೆ. ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಇಂಡಿಕೇಶನ್ ಬರುತ್ತೆ ನಿಮ್ಗೆ. ನೋಡಿ ಇವಾಗ ನಿಮ್ ಲೆಗ್ ಹತ್ರ ಮತ್ತೆ ಫೇಸ್ ಬ್ಲೋ ಆಗ್ತಾ ಇದೆ, ಬರೀ ನಿಮ್ ಲೆಗ್ ಹತ್ರ ಅಷ್ಟೇ ಬರುತ್ತೆ. ಡಿಫಾಗರ್, ಇದು ಡಿಫಾಗರ್ ಫಾಗ್ ಕಟ್ಕೊಂಡಾಗ ಯೂಸ್ ಮಾಡೋಕೆ, ಮಳೆಗಾಲಲ್ಲೆಲ್ಲ ಯೂಸ್ ಆಗುತ್ತೆ ತುಂಬಾ. ಫಾಗ್ ಬಂದಾಗ ಇದು ಮಾಡಕ್ಕೆ. ಆಮೇಲೆ ನಿಮ್ಗೆ ಇಲ್ಲಿ ನಿಮ್ಗೆ ಬ್ಲೋವರ್ಸ್ ಕಂಟ್ರೋಲ್ ಇವಾಗ ನೋಡಿ 5 ತೋರಿಸ್ತಾ ಇದೆ ನಿಮ್ಗೆ ಇದರಲ್ಲಿ. ಕಮ್ಮಿ ಮಾಡ್ಕೊಬಹುದು. ಟೆಂಪರೇಚರ್ನು ಅಷ್ಟೇ, ಟೆಂಪರೇಚರ್ ಸೆಟ್ ಮಾಡ್ಕೊಬಹುದು ನೀವು ಇದರಲ್ಲಿ. ಇದು ಸಿಗೋದಾದ್ರೆ ಯಾವಾಗ ಸಿಗುತ್ತೆ ಈ ಕಾರ್ ಡೆಲಿವರಿ? ಸರ್ ರೆಡಿಲಿ ಅವೈಲಬಲ್ ಒಂದಿಷ್ಟು ವೆಹಿಕಲ್ಸ್ ಅಂತ ಇರುತ್ತೆ ನಮ್ಮ ಹತ್ರ, ಸ್ಟಾಕ್ ಅಲ್ಲಿ ಇರುತ್ತೆ. ಓಕೆ, ಇಮಿಡಿಯೇಟ್ ಆಗಿ ಸಿಗುತ್ತೆ. ಡಿಪೆಂಡ್ ಆನ್ ನಿಮ್ ಕಲರ್ ವೇರಿಯಂಟ್. ಓಕೆ, ಪ್ಲಸ್ ನಿಮ್ಗೆ ಇಲ್ಲೇ ಆಲ್ಮೋಸ್ಟ್ ಎಲ್ಲಾ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ ಸರ್. ನೋಡಿ ನಿಮ್ದು ಹಿಂದೆಗಡೆ ಡೋರ್ ಬಿದ್ದಿಲ್ಲ ಅಂತಾನೆ ಇಲ್ಲಿ ಬರುತ್ತೆ. ಅದು ಬರುತ್ತೆ. ಆಮೇಲೆ ನಿಮ್ಗೆ ITPMS ಅಂತ ಬರುತ್ತೆ. ಇವಾಗ ಇದ್ರಲ್ಲಿ ಬ್ಲೋ ಕಮ್ಮಿ ಆಯ್ತು ಅಂತಂದ್ರೆ ನಿಮ್ಗೆ ಅದರಲ್ಲಿ ಇದ್ದು ಸಿಂಬಲ್ ಬರುತ್ತೆ ನಿಮ್ಗೆ, ಲೈಕ್ ಬ್ಲೋ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಆ ತರಾನು ಬರುತ್ತೆ ನಿಮ್ಗೆ ಇದ್ರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಏನಂತಂದ್ರೆ ಇಲ್ಲಿ RPM ಮೀಟರ್, ಇಲ್ಲಿ ಫ್ಯೂಯಲ್ ಗೇಜ್, ಈ ಕಡೆ ಬಂದು ಇಂಜಿನ್ ಟೆಂಪರೇಚರ್ ಗೇಜ್ ಬರುತ್ತೆ ಇದರಲ್ಲಿ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಈ ತರ ಬರುತ್ತೆ ಸರ್. ಇಲ್ಲಿ ನಿಮ್ಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ, ವೈರ್ಲೆಸ್ ಚಾರ್ಜರ್ ಕೂಡ ಇದೆ. ಯಾವ್ದು ಸರ್? ಹಾ, ಅದು ಅಷ್ಟೇ ಫಿಕ್ಸ್ಡ್ ಸರ್. ಅದು ನಮ್ಮ ಮೊಬೈಲಿಗೆ ಇಲ್ಲ. ಹಾ, ಆಂಡ್ರೆಸ್ ಬರಲ್ಲ ನಿಮ್ಗೆ. ಅಲ್ಲಿ ಬರಲ್ಲ, ಟಿಯಾಗೋ ಒಳಗೆ ಬರಲ್ಲ. ಅದು ಟಿಯಾಗೋ ಒಳಗೆ ಬರಲ್ಲ ಮುಂಚೆ. ಹಾ ಸರ್, ಹಾಕ್ಸ್ಕೊಳಕ್ ಆಗಲ್ಲ ಹಂಗೆ. ಮುಂಚೆ ಎಲ್ಲ ನನ್ನ ಕಸ್ಟಮರ್ಸ್ ಕೇಳ್ತಾ ಇದ್ರು ಆಂಬ್ರೆಸ್ಟ್ ಕೊಟ್ಟಿರಿ ಚೆನ್ನಾಗಿರೋದು ಅಂತ. ಇವಾಗ ಆಂಬ್ರೆಸ್ಟ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಡ್ರೈವರಿಗೆಲ್ಲ ಚೆನ್ನಾಗಿ. ಏನಂತಂದ್ರೆ ಲಾಂಗ್ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ ಕ್ರೂಸ್ ಕಂಟ್ರೋಲ್ ಹಾಕಿರ್ತೀರಾ, ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳಕ್ಕೆ. ಏನಂತಾನೆ ಯಾವಾಗ್ಲೂ ನೀವು ಅದನ್ನೇ ಯೂಸ್ ಮಾಡಕ್ಕಂತಲ್ಲ,
ಹಾ. ಏನಂತಂದ್ರೆ ಇವಾಗ ಒಂದು 500 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ ಹೊಡಿತಿರ್ತೀಯ. Okay. ಅವಾಗ ಒಂದು ಹೈವೇ ಸಿಕ್ಕಿರುತ್ತೆ 100 ಕಿಲೋಮೀಟರ್ ಸ್ಟ್ರೈಟ್ ಒಂದೇ ಸ್ಟ್ರೆಚ್. ಅವಾಗ ಏನಂತಂದ್ರೆ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ Relax ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ Okay. ಒಂದ್ ಸ್ವಲ್ಪ ಏನಂತಂದ್ರೆ ಅವಾಗ ಒಂದು ರೆಸ್ಟ್ ಸಿಗುತ್ತೆ ಕಾಲಿಗೆ. ರೆಸ್ಟ್ ಸಿಗುತ್ತೆ. ಆ ತರ ನಿಮ್ಗೆ ಜೊತೆಗೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್. ಕ್ರೂಸ್ ಕಂಟ್ರೋಲ್ ಹಾಕೊಂಡು ಒಂದು 18-19 ಕ್ರೂಸ್ ಸೆಟ್ ಮಾಡ್ಬಿಡ್ತೀರಾ ಅಂತಂದ್ರೆ ಹೈವೇ ನಾನು ನಿಮ್ಗೆ ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಆಗುತ್ತೆ. ಜೊತೆಗೆ ಏನಂತಂದ್ರೆ ಒಂದು ಕಾಲಿಗೂ ಒಂದು ರಿಲೀಫ್ ಸಿಗುತ್ತೆ ನಿಮ್ಗೆ ಅದರಿಂದ. ಓಕೆ, ರಿಲೀಫ್ ಸಿಗುತ್ತೆ. ಆರಾಮಾಗಿ ಡ್ರೈವ್ ಮಾಡ್ಬೋದು ನಿಮ್ಗೆ ಅದರಲ್ಲಿ. ಹೈವೇ ಹೋದಾಗ ಜಾಸ್ತಿ ಸ್ಟ್ರೆಸ್ ಅನ್ಸಲ್ಲ ನಿಮ್ಗೆ. ಆಟೋ ಫೋಲ್ಡಬಲ್ ಮಿರರ್ಸ್ ಬರುತ್ತೆ, ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಮಿರರ್ಸ್. ಆಮೇಲೆ ಇದ್ರಲ್ಲಿ ಚೈಲ್ಡ್ ಲಾಕ್ ಬರುತ್ತೆ ಹಿಂದೆಗಡೆ ರೇರ್ ಡೋರ್ಸ್ಗೆ. ಓಕೆ. ಅದ್ರಲ್ಲಿ ನಿಮ್ಗೆ ವಿಂಡೋಸ್ ಅಪ್ ಅಂಡ್ ಡೌನ್ ಎಲ್ಲ ಅಲ್ಲೇ ಬರುತ್ತೆ ನಿಮ್ಗೆ. ಸರ್ ಹರ್ಮನ್ ಸರ್. ಹರ್ಬನ್ ಅಲ್ಲ, ಟಾಟಾ ಎಲ್ಲ ಹರ್ಬಂದೇ ಅಲ್ಲ, ಎಲ್ಲ ಸ್ಪೀಕರ್ಸ್ ಹೌದು ಸರ್. ಹರ್ಮನ್ ಬಂದು JBL ನ ಓನ್ ಮಾಡ್ತಿರೋದು. JBL ನ ಓನ್ ಮಾಡ್ತಾರೆ. ಸೌಂಡ್ ಸಿಸ್ಟಮ್ ನಿಮ್ಗೆ ಚೆನ್ನಾಗಿದೆ. ಇದೆ ಇವ್ರದ್ದು ಟಿಗೋರೇ ಇದೆ ಇವ್ರದ್ದು. ಓಕೆ. ಎಲ್ಲ ಸೌಂಡ್ ಎಲ್ಲ ಕೇಳಿದೆ ಅವ್ರು. ಇದು ಓಕೆ, ಇನ್ನು ಟಿಗೋರ್ ಎಷ್ಟು ಕೊಡ್ತಾ ಇದೆ ಸರ್ ಮೈಲೇಜ್ ನಿಮ್ಗೆ? ಹೈವೇನಲ್ಲಿ ಸರ್ ಸ್ವಲ್ಪ ಜಾಸ್ತಿ ಇದೆ. ಅದೇ ಸರ್ ನೀವೇನಂತಂದ್ರೆ ಯಾವತ್ತೂ ಅಷ್ಟೇ RPM ನ ಜಾಸ್ತಿ ರೇಸ್ ಮಾಡ್ಬೋದು. 1800 ಒಳಗೆ ನೀವು ಗೇರ್ ಶಿಫ್ಟ್ ಮಾಡ್ಕೊಂತೀರಾ ಅಂದ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮ್ ಗಾಡಿನಲ್ಲಿ, ಇನ್ನೂ ಜಾಸ್ತಿ ಬರುತ್ತೆ. ಆಮೇಲೆ ಫಾಗ್ ಲ್ಯಾಂಪ್ ಸ್ವಿಚ್ ಇಲ್ಲಿ ಬರುತ್ತೆ ನಿಮ್ಗೆ, ಸೆಂಟ್ರಲ್ ಲಾಕಿಂಗ್ ಮತ್ತೆ 360 ವ್ಯೂ ನೋಡಿ. 360 ವ್ಯೂ ಡಮ್ಮಿನ ಇದು? ಅದೇನಿಲ್ಲ ಸರ್. ಆಮೇಲೆ ನಿಮ್ ಡಿಫಾಗರ್, ರೇರ್ ಅಲ್ಲಿ ಡಿಫಾಗರ್ ಇದು ಬಂದಿದೆ. ಆಮೇಲೆ ನಿಮ್ಗೆ ಸರ್ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಇಷ್ಟೇ ನಿಮ್ಗೆ. ಇದು ರೊಟೇಟಿಂಗ್ ನಾಬ್ ಇದು ನಿಮ್ಗೆ. 6 N ಡ್ರೈವ್, ರಿವರ್ಸ್ ಡ್ರೈವ್, ನ್ಯೂಟ್ರಲ್. ನಿಮ್ಗೆ ಇದ್ರಲ್ಲೂ ಅಷ್ಟೇ ಮ್ಯಾನ್ಯಲ್ ಆಗು ಡ್ರೈವ್ ಮಾಡ್ಬೋದು ನೀವು ಇಲ್ಲಿ. ಇದನ್ನ ಪೆಡಲ್ ಶಿಫ್ಟರ್ಸ್ ಅಂತ ಕರೀತೀವಿ. ಅದನ್ನ ನೀವು ಮೈನಸ್ ಈ ಕಡೆ ಇರೋದು, ಆ ಕಡೆ ಪ್ಲಸ್. ಇವಾಗ ಅದನ್ನ ಹಿಲ್ಲಿ ಪೊಸಿಷನ್ಸ್ ಹೋಗ್ತಾ ಇರ್ತೀರಾ, ನಿಮ್ಗೆ ಅದು ಪವರ್ ಸಾಕಾಗ್ತಾ ಇರಲ್ಲ ನಿಮ್ಗೆ, ಅಂದ್ರೆ ಅದಾಗದೆ ಇದು ಆಟೋಮೆಟಿಕ್ ಆಗಿರೋದ್ರಿಂದ AMD ಟ್ರಾನ್ಸ್ಮಿಷನ್ ಅಂತ ಕರಿತೀವಿ, ಆಟೋ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಅದರಲ್ಲಿ ಏನಾಗುತ್ತೆ ನಿಮ್ಗೆ ಅದು ಕಂಪ್ಲೀಟ್ ECU ಬೇಸ್ಡ್. ECU ಯಾವಾಗ ಶಿಫ್ಟ್ ಮಾಡ್ಬೇಕು ಗೇರು ಅಂತ ಅನ್ನೋ ಅವಾಗಲೇ ಅದು ಶಿಫ್ಟ್ ಆಗೋದು. ಅವಾಗ ನೀವೇನಂತಾನೆ ಪೆಡಲ್ ಶಿಫ್ಟರ್ ಯೂಸ್ ಮಾಡ್ಬೋದು, ಲೈಕ್ ಇಲ್ಲಿ ಪೊಸಿಷನ್ಸ್ ಅಲ್ಲಿ. ಅವಾಗ ನೀವೇನಂತಾನೆ ಮ್ಯಾನ್ಯಲ್ ಆಗಿ ಯೂಸ್ ಮಾಡ್ತಿರ್ತೀರಾ. ನಿಮ್ಗೆ ಯಾವಾಗ ಬೇಕು ನೀವು ಗೇರ್ ಚೇಂಜ್ ಮಾಡ್ಕೊಂತೀರಿ, ಯಾವಾಗ ಬೇಕು ಗೇರ್ ಡೌನ್ ಮಾಡ್ಕೊಂತೀರಿ, ಆ ತರ ಯೂಸ್ ಮಾಡ್ಕೊಬಹುದು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್. ಹೌದು ಸರ್, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಕಾಲ್ ಅಟೆಂಡ್ ಮಾಡಕ್ಕೆ, ಕಾಲ್ ಡಿಸ್ಕನೆಕ್ಟ್ ಮಾಡಕ್ಕೆ, ವಾಲ್ಯೂಮ್ ಅಪ್ ಅಂಡ್ ಡೌನ್. ಇದು ನೆಕ್ಸ್ಟ್ ಆರ್ ಪ್ರೀವಿಯಸ್. ವಾಯ್ಸ್ ಕಮಾಂಡ್ ಫಾರ್ ಫೋನ್ ಅಂಡ್ ಮೀಡಿಯಾ ಇರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿಗೆ, ಟ್ರಿಪ್ ಇನ್ಫಾರ್ಮೇಶನ್ ಏನಾದ್ರು ಚೇಂಜ್ ಮಾಡ್ಕೊಳಕ್ಕೆ, ಟ್ರಿಪ್ A ಟ್ರಿಪ್ B ಸೆಟ್ ಮಾಡ್ಕೊಳಕ್ಕೆ ಇಲ್ಲಿ ಬರುತ್ತೆ. ಸೇಮ್ ಕ್ರೂಸ್ ಆಕ್ಟಿವೇಟ್ ಆಗಕ್ಕೆ. ಆಮೇಲೆ ಸೆಟ್ ಮಾಡ್ಕೊಬೇಕು ಕ್ರೂಸ್ ಸೆಟ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಡ್ರೈವ್ ಮಾಡ್ಬೋದು. ಪೆಟ್ರೋಲ್ ಟ್ಯಾಂಕ್ ಎಷ್ಟು ಬರುತ್ತೆ ಇದ್ರದ್ದು? ಎಷ್ಟು ಲೀಟರ್ಸ್? 37 ಲೀಟರ್ಸ್ ಬರುತ್ತೆ ನಿಮ್ಗೆ. 37 ಲೀಟರ್ಸ್. ಓಕೆ. ಬೂಟ್ ಸ್ಪೇಸ್ ಅಷ್ಟೇ ನಿಮ್ಗೆ ಚೆನ್ನಾಗಿದೆ ಇದರಲ್ಲಿ. ಒಂದು ಲೈಕ್ ನಾನು ಹೇಳಿದ್ನಲ್ಲ ನಿಮ್ಗೆ, ಒಂದು ಕಪಲ್ಸ್ ಆಗಿರ್ಲಿ, ಇವಾಗ ಮದುವೆ